ಚಿತ್ರರಂಗದಲ್ಲಿ ಅಂದರೆ ಯಾವುದೇ ಸಿನಿಮಾಗಳಿಗೆ 200 ರೂಪಾಯಿ ಟಿಕೆಟ್ ಮಾಡಬೇಕು, ಏಕರೂಪ ಟಿಕೆಟ್ ದರ ನಿಗದಿ ಎನ್ನುವಂಥದ್ದು. ಅದಕ್ಕೆ ಚಿತ್ರರಂಗದವರೇ ಒಂದಷ್ಟು ವಿರೋಧ ವ್ಯಕ್ತಪಡಿಸಿದರು. ಚಿತ್ರರಂಗದವರೇ ಒಂದಿಷ್ಟು ಥಿಯೇಟರ್ಗಳಿಗೆ ಜನ ಬರ್ತಿಲ್ಲ ಎನ್ನುವಂಥದ್ದು ಅಳಲನ್ನು ಕೂಡ ತೋಡ್ಕೊಂಡಿದ್ರು. ಸೊ ಈ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಖಂಡಿತ ಮಲ್ಟಿಪ್ಲೆಕ್ಸ್ ಏನು ಚಿತ್ರರಂಗ ಟಿಕೆಟ್ ಒಂದು ದರ ನಿಗದಿ ಆಗೋದಂತೂ ವೆರಿ 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 ಬ್ರಿಲಿಯಂಟ್ ಪಾಯಿಂಟ್. ಅದು ಡೆಫಿನೆಟ್ಲಿ ಇಟ್ ವಿಲ್ ಎನ್ಕರೇಜ್ ಆಡಿಯನ್ಸ್ ಟು ಎಂಟರ್ ದ ಥಿಯೇಟರ್. ದೇರ್ ಇಸ್ ನಾಟ್ ಡೌಟ್ ಅಬೌಟ್ ಇಟ್. ಖಂಡಿತ ಎನ್ಕರೇಜ್ ಮಾಡ್ತಾರೆ. ಬಟ್ ನನಗೆ ಅರ್ಥ ಆಗದೆ ಇರೋದು ಅದು ಯಾಕೆ ಮತ್ತೆ ನಿಲ್ಲಿಸ್ಬಿಟ್ರು ಅನ್ನೋದು ಐ ಡೋಂಟ್ ಹ್ಯಾವ್ ಕ್ಲೂ ಅಬೌಟ್ ಇಟ್. ಬಟ್ ಏನೇ ಆಗಿ ಅದು ನಿಲ್ಲಿಸಿದ್ರೂ ಅದು ಇಟ್ಸ್ ಅ ವೆರಿ ರಾಂಗ್ ಥಿಂಗ್. ಬಿಕಾಸ್ ಇದು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅದು ಏನು ಇಂಪ್ಯಾಕ್ಟ್ ಮಾಡದೇ ಇರ್ಬೋದು. ಬಟ್ ಕೆಲವು ಹೊಸ ಪ್ರಯತ್ನಗಳು ಯಾರು ಮಾಡ್ತಾ ಇರ್ತಾರೆ ಗೊತ್ತಾ? ನನಗೇ ಒಬ್ಬ ಥಿಯೇಟ್ರ್ RP ಹೇಳ್ತಾರೆ, ಅಣ್ಣ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಪಿಕ್ಚರ್ ಇದ್ದಾಗ 20-30 ಟಿಕೆಟ್ ಕಟ್ಟಾಗ್ತಾಯಿತ್ತು. 200 ರೂಪಾಯಿ ಟಿಕೆಟ್ ಮಾಡಿದಾಗ 70 ಜನ ಬರ್ತಾಯಿದ್ರು ಪಿಕ್ಚರ್ಗೆ ಅಂತ. ಸೊ ಇಟ್ ಈಸ್ ಮೇಕಿಂಗ್ ಎ ಡಿಫ್ರೆನ್ಸ್. ಅಂದರೆ ಅದು ಆಗಬೇಕು. ಅದನ್ನು ಸ್ವಲ್ಪ ನಿಜವಾಗ್ಲೂ ಮತ್ತೆ ಆ ಒಂದು ರೂಲ್ಸ್ ಜಾರಿಗೆ ಬಂದರೆ ನಿಜವಾಗ್ಲೂ ಚಿತ್ರರಂಗಕ್ಕೆ ಎಲ್ಲ ವರ್ಗದ ಸಿನಿಮಾದ ಮಂದಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಭಾರತೀಯ ಚಿತ್ರರಂಗದ ಖ್ಯಾತ ಗಾಯಕಿ ಒಬ್ಬರನ್ನ ನಾವು ಕಳ್ಕೊಂಡ್ವಿ, ಎಸ್ ಜಾನಕಿ ಅವರು. ಸೊ ಅವ್ರ ಬಗ್ಗೆ ಏನು ಹೇಳ್ತೀವಿ? ಅದು ಇಟ್ಸ್ ಅ ಬಿಗ್ ಲಾಸ್. ದೈಹಿಕವಾಗಿ ಅವರು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಬಟ್ ಆದರೆ ಅವರ ಹಾಡುಗಳು, ವಾಡ ಸಾಂಗ್ಸ್, ಇವತ್ತಿಗೂ ಅವರ ಸಾಂಗ್ಸ್ಗಳ ಮೂಲಕ ಅವರು ಇನ್ನೂ ಸೂರ್ಯಚಂದ್ರರಿರೋವರೆಗೂ ಅವ್ರು ಲೈವ್ ಆಗೇ ಇರ್ತಾರೆ. ಎಲ್ಲರೂ ಒಂದು ದಿವಸ ಹೋಗಲೇಬೇಕು. ಬಟ್ ಆದರೆ ಅವರು ತುಂಬ ಗ್ರೇಟೆಸ್ಟ್ ಸಾಧನೆಯನ್ನು ಸಾಧಿಸಿದ್ದಾರೆ. ಅವರು ಈ ಭೂಮಿ ಮೇಲೆ ಬಂದಿದ್ದಂಥ ಪರ್ಪಸ್ನ ಅವ್ರು ಅಚೀವ್ ಮಾಡಿ ಹೋಗಿದ್ದಾರೆ. ಆ ಭಗವಂತನ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಪವನ್ ಒಡೆಯರ್ ಅವರ ಕನಸೇನು ಈಗ ಆಲ್ರೆಡಿ ಈಡೇರಿದೆಯಾ ಅಥವಾ ಇನ್ನೂ ನೆರವೇರಿಲ್ವಾ ಎನ್ನುವಂಥದ್ದು ಅವ್ರು ಕಂಡಂಥ ಕನಸು? ಆ್ಯಕ್ಚುಲಿ ನಾನು ಕುಣಿಗಲಿಂದ ಹೊರಟಾಗ ಅಥವಾ ಫೆಡಿಲಿಟಿ ಕಂಪ್ನಿನ ಬಿಟ್ಟು ಸಿನಿಮಾ ರಂಗಕ್ಕೆ ಬಂದಾಗ ಇದ್ದಂಥ ಕನಸು ಅಚೀವ್ ಆಗಿದೆ. ಬಟ್ ಇತ್ತೀಚೆಗೆ ಗೊತ್ತಾಗಿರೋದು ಅದು ನಿಜವಾಗ್ಲೂ ಅದಕ್ಕಲ್ಲ ನಾನು ಇಲ್ಲಿ ಬಂದಿರೋದು, ಬೇರೆ ಏನೋ ಪರ್ಪಸ್ಸಿಗೆ, ಗ್ರೇಟೆಸ್ಟ್ ಪರ್ಪಸ್ಸಿಗೆ ಅಂತ. ಸೊ ಆ ಪರ್ಪಸ್ ರಿಯಲೈಸ್ ಆದಾಗಲಿಂದ ಇವಾಗ ಗೊತ್ತಾಗಿರೋದೇನೆಂದರೆ ಇನ್ನೂ ಒಂದೇ ಹೆಜ್ಜೆ ಇಟ್ಟಿರೋದು ನಾನು ಅಂತ. ಸೊ ನೋಡೋಣ ಮುಂದೆ ಎಲ್ಲಿ ಕರ್ಕೊಂಡು ಹೋಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾರಾ ಪವನ್ ಒಡೆಯರು? ಮಾಡೋಕ್ಕೆ ಆಸೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕಂಥಾದಂಥ ಸ್ಕ್ರಿಪ್ಟು, ಅದಕ್ಕೆ ತಕ್ಕಂಥಾದಂಥ ಒಂದು ಸ್ಟಾರ್ ಕಾಸ್ಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದೇ ಶೇಪ್ ತೊಗೊಳುತ್ತೆ. ನಾವು ಮಾಡೋಕ್ಕೆ ಹೋಗ್ಬಾರ್ದು, ಅದೇ ಮಾಡಿಸ್ಕೋಬೇಕು. ಎಲ್ಲೋ ರಾತ್ರಿ ರೀಲ್ಸ್ ಒಂದು ಹಿಟ್ಟಾಯಿತು ಅಂತ ಹೇಳಿದ್ರೆ ನಾನು ದೊಡ್ಡ ಸ್ಟಾರ್ ಅನ್ನೋ ರೀತಿ ಸಿನಿಮಾ ಮಾಡಬೇಕು ಅನ್ನೋಂಥ ಕನಸುಗಳು ಕಾಣ್ತಾರೆ. ಸೊ ಆ ರೀತಿ ಬರುವಂಥ ಯುವ ಪ್ರತಿಭೆಗಳಿಗೆ ತರಬೇತಿ ಮುಖ್ಯನಾ ಅಥವಾ ಅವಕಾಶ ಮುಖ್ಯನಾ? ಖಂಡಿತ ತರಬೇತಿ ಮುಖ್ಯ. ಅವಕಾಶ ಸಿಕ್ಬಿಡ್ಬೋದು ಬ್ರದರ್. ಯಾವುದೋ ಒಂದು ಶೋಯಿಂದ ಬಂದೋ ಅಥವಾ ಯಾವುದೋ ಒಂದು ರೀಲ್ಸಿಂದ ಇದಾಗೋ ಏನೋ ಒಂದು ಅವಕಾಶ ಸಿಗೋದು ದೊಡ್ಡ ವಿಷಯ ಅಲ್ಲ. ಅದು ಹೆಂಗೋ ಆಗಿ ಸಿಕ್ಬಿಡಬಹುದು. ಬಟ್ ಇಫ್ ಯು ವಾಂಟ್ ಟು ಸಸ್ಟೈನ್ ಹಿಯರ್ ಫಾರ್ ಅ ಲಾಂಗರ್ ಟೈಮ್ ಅಂತಂದರೆ ಒಂದೊಂದು ಪ್ರತಿಭೆ ಇರಬೇಕು. ಆ ಪ್ರತಿಭೆಗೆ ಒಂದು ಮಾರ್ಗದರ್ಶನ ಇದ್ದಾಗ ಅದು ಇನ್ನೂ ಪರಿಪಕ್ವ ಆಗುತ್ತೆ. ಆವಾಗ ಪರ್ಮನೆಂಟಾಗಿ ನೆಲೆ ಊರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತರಬೇತಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಸರ್, ಒಳ್ಳೆಯದಾಗಲಿ. ನಿಮ್ಮ ಮುಂದಿನ ಸಿನಿಮಾಗಳಿಗೆ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ಸೊ ಮಚ್.